ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕನ್ನಡ ವ್ಲಾಗ್ಸ್. ಕ್ಯಾರೆಸ್ಗೆ ಹೋಗ್ತಾ ಇರೋಂಥ ವಿಡಿಯೋ ಹಾಕ್ತಾ ಇದ್ದೀನಿ. ಕಾವೇರಿ ಆರತಿಗೆ ಹೋಗ್ತಾ ಇದ್ದೀವಿ. ಇದು ನವರಾತ್ರಿ ಟೈಮಲ್ಲಿ ನಡೀತದೆ ಕಾವೇರಿ ಆರತಿ. ನಾನು ಒಂದು ವರ್ಷನೂ ಹೋಗಿರಲಿಲ್ಲ, ಮಾಮೂಲಿ ಕ್ಯಾರೆಸ್ಗೆ ಹೋಗಿ ಬರ್ತಾ ಇದ್ವಿ ಕ್ಯಾರೆಸ್ಗೆ. ಆದರೆ ನಾನು ಯಾವಾಗಲೂ ಕಾವೇರಿ ಆರತಿಗೆ ಅಂತ ಸಪ್ರೇಟಾಗಿ ಹೋಗಿರಲಿಲ್ಲ. ಈ ಸಲ ಕಾವೇರಿ ಆರತಿಗೆ ಹೋಗೋಣ ಅಂತ 5 ಗಂಟೆ ಮೇಲೆ ಹೊರಟ್ವಿ. ತುಂಬ ಟ್ರಾಫಿಕ್ ಇತ್ತು, ತುಂಬ ಜನನೂ ಇದ್ದರು. ಅಂದರೆ ಎಲ್ಲ ಟೂರಿಸ್ಟ್ ಎಲ್ಲ ಆವಾಗ ರಜನೂ ಇರುತ್ತೆ ಮಕ್ಳುಗಳಿಗೆ. ಅದರಿಂದ ಎಲ್ಲರೂ ರಜದ ಟೈಮಲ್ಲಿ ಬರೋದ್ರಿಂದ ಮೈಸೂರಿಗೆ ತುಂಬ ಜನ ಕ್ಯಾರೆಸ್ಗೆ ಹೋಗ್ತಾರೆ ಅಲ್ವಾ. ತುಂಬ ಟ್ರಾಫಿಕ್ ಇತ್ತು. ಆ ಟ್ರಾಫಿಕಲ್ಲೇ ನಾವು ನೋಡೋಣ, ಟ್ರಾಫಿಕ್ ಅಂದ್ಬಿಟ್ಟು ಎಲ್ಲಿ ಹೋಗಲ್ಲ ಸಾಮಾನ್ಯವಾಗಿ, ಆದರೆ ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಕಾವೇರಿ ಆರತಿ ನೋಡಲೇಬೇಕು ಅಂದ್ಬಿಟ್ಟು ನಾವು ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಅದರಿಂದ ಎಲ್ಲ ಹೊರಟಿಗೆ ಹೋದ್ವಿ. ಬನ್ನಿ ಕ್ಯಾರೆಸಲ್ಲಿ ಹೇಗೆ ಕಾವೇರಿ ಆರತಿನ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಮತ್ತು ಫ್ರೀ ಎಂಟ್ರಿ ಇತ್ತು, ಆವಾಗ ನವರಾತ್ರಿ ಟೈಮ್ ಅಲ್ವಾ, ಅದರಿಂದ ಫ್ರೀ ಎಂಟ್ರಿ ಕೂಡ ಇತ್ತು. ಹೋದ್ವಿ. ಹೋದರೆ ಇವಾಗ ಲೈಟೆಲ್ಲ ಹಾಕಿರ್ತಾರೆ ಅಲ್ವಾ, ಈ ಟೈಮಲ್ಲಿ ಲೈಟೆಲ್ಲ ಹಾಕಿರ್ತಾರಲ್ಲ, ನವರಾತ್ರಿಯಲ್ಲಂತೂ ಕ್ಯಾರೆಸ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಟೈಮಲ್ಲೂ ಚೆನ್ನಾಗಿದ್ರು ಇದು ನವರಾತ್ರಿ ಟೈಮಲ್ಲಿ ಅಂತ ಅಂದರೆ ದಸರಾ ಟೈಮಲ್ಲಿ ಲೈಟ್ಗಳೆಲ್ಲನೂ ಹಾಕ್ತಾರಲ್ವ, ಆ ಲೈಟ್ ಬೆಳಕು ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ 5-5:30 ಆಗಿತ್ತು. ಮತ್ತು ಅಲ್ಲಿ ಫ್ಲವರ್ ಶೋ ಟೈಪ್ ಮಾಡಿದರು, ಫ್ಲವರ್ಗಳದಿಂದ ಮಾಡಿರೋ ಅಂಥದ್ದು, ವೆಜಿಟೇಬಲ್ಸಿಂದ ಮಾಡಿರೋ ಅಂಥ ಕ್ರಾಫ್ಟ್ಗಳು ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡ್ಕೊಂಡು, ಆದರೆ ಅದು ಸಾಮಾನ್ಯವಾಗಿ ಎಕ್ಸಿಬಿಷನ್ ಅಂತೀನಿ, ಫ್ಲವರ್ ಶೋಲೆಲ್ಲ ಮಾಡಿರ್ತಾರೆ. ಅದನ್ನು ನೋಡಿದ್ದೀವಿ ನಾವು ಇಲ್ಲೇ ಮೈಸೂರು ಪ್ಯಾಲೇಸ್ ಹತ್ರ ಎಲ್ಲ ಇದನ್ನು ಫ್ಲವರ್ ಶೋ ನಡೆಯುವಾಗ ಮಾಡಿರ್ತಾರೆ, ನೋಡಿದ್ದೀನಿ. ಬಟ್ ಅಲ್ಲೂ ಕೂಡ ಮಾಡಿದರು ಕ್ಯಾರೆಸಲ್ಲಿ. ಅದಕ್ಕೆ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದಿರುವಂತಹ ಎಲ್ಲರೂ ಕೂಡ ಅಲ್ಲಿ ಒಂದು ಇದರಲ್ಲಿ ಏನಂತೀವಿ, ಅದು ಒಂದು ಸ್ಟ್ಯಾಚು ಥರ ಮಾಡಿ ಇಟ್ಟಿದ್ರು. ಮತ್ತು ಫ್ಲವರ್ಸಲ್ಲಿ ಫಿಶ್ಶು ಆ ಥರ ಎಲ್ಲ ಮಾಡಿದ್ರು. ತುಂಬ ವೆರೈಟಿ ಆಫ್ ಫ್ಲವರ್ಸ್ ಇತ್ತು ಅಲ್ಲೂ ಕೂಡ, ತುಂಬ ಚೆನ್ನಾಗಿತ್ತು. ಒಂದು ಗ್ಲಾಸ್ ಮನೆ ಥರ ಇತ್ತು, ಅದರೊಳಗಡೆ ಇದನ್ನಂತೂ ತುಂಬ ಚೆನ್ನಾಗಿ ಮಾಡಿದರು. ಇದನ್ನೆಲ್ಲ ನೋಡೋಕೆ ಚೆನ್ನಾಗಿತ್ತು. ನೀವು ನವರಾತ್ರಿ ಟೈಮಲ್ಲಿ ಪ್ರತಿ ವರ್ಷ ಈ ಥರ ಏನಾದರೂ ಒಂದು ಮಾಡ್ತಾರಂತೆ, ಹೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆಯಿತು. ಬಟ್ ನಾವು ಮೈಸೂರಲ್ಲಿ ನೋಡ್ತಾ ಇದ್ರು, ಆದರೆ ಅಲ್ಲಿ ಹೋದಾಗ ನನಗೆ ಖುಷಿಯಾಗಿ ನೋಡಿದ್ವಿ. ಮಕ್ಕಳೆಲ್ಲ ಖುಷಿ ಪಡ್ತಾರೆ ಅಲ್ವಾ, ಅದನ್ನೆಲ್ಲ ನೋಡೋದಕ್ಕೆ, ಫ್ಲವರ್ಗಳೆಲ್ಲ ನೋಡೋದಕ್ಕೆ. ಅಲ್ಲೆಲ್ಲ ಫೋಟೋ ತೆಕ್ಕೊಂಡು ಸ್ವಲ್ಪ ಸಂಜೆ ಆಗಲಿ ಆಮೇಲೆ ಹೋಗೋಣ ಕ್ಯಾರೆಸ್ ಒಳಗಡೆಗೆ ಅಂತ ಹೇಳಿ ಇದು ಈಚೆನೇ ಮಾಡಿದರು. ನಾವು ಗಾಡಿ ಪಾರ್ಕಿಂಗ್ ಮಾಡಿ ಸ್ವಲ್ಪ ದೂರದಲ್ಲೇ ಇದನ್ನು ಮಾಡಿದರು. ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಒಳಗಡೆ ಹೋಗೋಣ. ಲೈಟ್ಸ್ ಅಂದರೆ ಸ್ವಲ್ಪ ಸಂಜೆ ಆದರೆ ಕ್ಯಾರೆಸ್ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಇದನ್ನೆಲ್ಲ ನೋಡಿಕೊಂಡು ನಿಧಾನಕ್ಕೆ ಮಕ್ಳಿಗೆ ತೋರಿಸ್ಕೊಂಡು ಇದನ್ನೆಲ್ಲ ನಾವು ನೋಡಿ ಆಮೇಲೆ ಆಚೆ ಬಂದಿದ್ದು ನಾವು.
ಇವಾಗ ಕಾವೇರಿ ಆರತಿ ನಡೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ. ನನಗೂ ಫಸ್ಟ್ ಟೈಮ್ ನೋಡಿರೋದ್ರಿಂದ ತುಂಬ ಖುಷಿ ಆಯಿತು. ತುಂಬ ಒಳ್ಳೊಳ್ಳೆ ಹಾಡುಗಳು, ದೇವರ ಹಾಡುಗಳು ಹಾಕಿರ್ತಾರೆ. ಆಮೇಲೆ ಗಂಗಾ ಆರತಿ, ಕಾವೇರಿ ಆರತಿ ನಡೀತಾ ಇರುತ್ತೆ. ಗಂಗಾ ನದಿ ಬರ್ತಾ ಇದೆ ಬಾಯಿಗೆ, ಕಾವೇರಿ ಆರತಿ ನಡೆಯುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿ ತುಂಬ ಚೇರ್ಗಳೆಲ್ಲ ಹಾಕಿದ್ರು. ಸುಮಾರು 1 ಅವರ್ 1.5 ಗಂಟೆ ಅಷ್ಟು ನಡೆಯಿತು ಅಲ್ಲಿ ಕಾವೇರಿ ಆರತಿ. ಅದನ್ನು ನೋಡಿದ್ವಿ. ಆಮೇಲೆ ಅದು ಮುಗಿಸ್ಕೊಂಡು ನಾವು ಅಂದರೆ ಒಂದು ಅರ್ಧ ಗಂಟೆ ಅಷ್ಟು ಕೂತಿದ್ವಿ ನಾವು ಕೂಡ ಒಂದು ಅರ್ಧ ಗಂಟೆ ಕೂತಿದ್ವಿ. ಅಲ್ಲಿಂದ ಮುಗಿಸ್ಕೊಂಡು ನಾವು ಮ್ಯೂಸಿಕ್ ವಾಟರ್ ಬರುತ್ತಲ್ಲ ಅಲ್ಲಿಗೆ ಹೋದ್ವಿ. ಅದನ್ನು ನೋಡೋಣ ಅಂತ ಮ್ಯೂಸಿಕ್ ವಾಟರ್ಗೆ ಹೋದ್ವಿ. ಹಾಗೆ ಮ್ಯೂಸಿಕ್ ವಾಟರ್ದು ಟ್ಯೂನ್ ಹಾಕ್ತೀನಿ, ಹಾಗೆ ನೋಡಿ ಮ್ಯೂಸಿಕ್ ಹಾಕ್ತೀನಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.